ಬಂದಿದ್ದೀರಾ ಇಲ್ಲ ಅಂತ ನಾವು ನಾವೇನ್ ಇಲ್ಲ ಅಂತ ಮಾಡ್ತಾ ಇದೀವ. ನೀವು ಮಾಡ್ತಾ ಇದ್ದೀರಾ ಮಾಡಿ ನಾವು ಮಾಡೋದನ್ನ ಕರೆಕ್ಟ್ ಆಗಿ ಮಾಡಿ ಅಂತ ಹೇಳ್ತಾರೆ. ಅಷ್ಟು ಬೇರೆ ಯಾವ ಕೆಲಸ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಚೆನ್ನಾಗಿ ನೀವು ಕೆಲಸ ಗುದ್ಲಿ ಪೂಜೆ ಎಲ್ಲಾ ಕಡೆ ಮಾಡ್ಕೊಂಡ್ ಬರ್ತಾ ಎಲ್ಲ ಮಾಡ್ತಾ ನೋಡ್ರಿ ಅಂತ ಅಧಿಕಾರಿಗಳು ಕೇಳ್ರಿ ಒಂದ್ ನಿಮಿಷ. ಸುನಿಲ್ ಮುಡವ್ರೆ ಇಲ್ಲಿ ಕೇಳ್ರಿ. ಕುಮಾರಿ ಅವ್ರೆ ಕೇಳ್ರಿ ಒಂದ್ ನಿಮಿಷ. ಇವಾಗ ಜನ ಯಾರು ದಡ್ರಲ್ಲ. ಯಾರ ಕಾಲದಲ್ಲಿ ಏನಾಯ್ತು, ಸೆಂಟ್ರಲ್ ಗೌರ್ಮೆಂಟ್ ನಿಮ್ ಆದೇಶ ಇದ್ರೆ ನೀವೇ ಬೋರ್ಡ್ ಹಾಕಿಡ್ರಿ. ಹೇಳ್ರಿ ಒಂದ್ ನಿಮಿಷ. ಸೆಂಟ್ರಲ್ ಗೌರ್ಮೆಂಟ್ ಇಲಾಖೆ ಅನುದಾನ ಆದ್ರೆ, ಸೆಂಟ್ರಲ್ ಗೌರ್ಮೆಂಟ್ ಇಂದ ಆದೇಶ ಆಗಿದ್ರೆ ಬೆಳಿಗ್ಗೆನೆ ಬಂದು ಅವ್ರು ಬೋರ್ಡ್ ಹಾಕ್ತಿದ್ದಾರೆ. ಹೇಳ್ರಿ ಒಂದ್ ನಿಮಿಷ. ಅಧಿಕಾರಿಗಳು ಡೈರೆಕ್ಷನ್ ಅವ್ರಿಗೆ ಇರ್ತದೆ, ಎಲ್ಲ ರೂಲ್ಸ್ ರೆಗ್ಯುಲೇಷನ್. ಅದು ಬಿಟ್ಬಿಟ್ಟು ಇಲ್ಲಿ ನೀವು ಮಾಡ್ತಾ ಇರ್ತಕ್ಕಂಥದ್ದು ಅಧಿಕಾರಿಗಳನ್ನ ಕೇಳಕ್ ಬಂದಿದ್ದು ನೀವು ಏಕದಮ್ ತೀಟ ಬಿದ್ದಿಲ್ಲ ಅಂತ ಎಂಪಿ ಮರ್ಯಾದೆ ಒಬ್ಬರು ಎಂಪಿ ನೀವು ಹತ್ರ ಹೇಳ್ಬೋದು. ನನಗೆ ತೀಟ ಬಿದ್ದಿಲ್ಲ ಅರ್ಥ ಏನು ಸರ್? ಅಧಿಕಾರಿಗಳನ್ನ ಕೇಳಕ್ ಬಂದಿರೋ ನಾವು ಮೀನಿಂಗ್ ಹೇಳಿ ಸರ್. ಬಿದ್ದಿಲ್ಲ ಅಂತ ಕಮಿಷನರ್ ನಿಮಗೂ ಹೇಳ್ಬೇಕಾಗಿತ್ತು ಸರ್. ಇದು ಎಂಪಿ ಫಂಡ್ ಇದೆ, ನಗರ ಕಮಿಷನರ್ ಹೇಳ್ಬೇಕಾಗಿತ್ತು ಇಂತಿಂತ ಫಂಡ್ ಅಂತ. ಅಟ್ಲೀಸ್ಟ್ ನಿಮಗೆ ತಿಳುವಳಿಕೆ ನಾನೇ ತಿಳುವಳಿಕೆ ಐತ್ರಿ. ತಿಳುವಳಿಕೆ ಇರೋದಕ್ಕೆ ಎಮ್ಎಲ್ಎ ಕೆಲಸ ಮಾಡ್ತಾ ಇರೋದು. ತಿಳುವಳಿಕೆ ಹೇಳ್ಬೇಡಿ. ಸಮಸ್ಯೆ ಏನ್ ಹೇಳ್ರಿ? ಸಮಸ್ಯೆ ಇರೋದು ಇಷ್ಟೇ. ಯಾವ ಫಂಡ್ದು ಯಾವ್ದು ಏನು ಅನ್ನೋದು ಹಾಕಪ್ಪ. ಆಮೇಲೆ ಕರಿಬೇಕಾದ್ರೆ ಎಲ್ಲರಿಗೂ ಕರಿಯಪ್ಪ ಕರೆಕ್ಟ್ ಆಗಿ. ಮಲತವರ ಧಾರಣೆ ಮಾಡಬೇಡ. ಅಪ್ಪ ಯಾರು ಅನ್ನೋದು ಹೇಳಪ್ಪ ಅಷ್ಟೇ ಅಂತ ಕಮಿಷನರ್ ನಾವ್ ಹೇಳ್ತಾ ಇರೋದು. ಅದನ್ನ ಕಮಿಷನರ್ಗೆ ಕರ್ದಿ ಮಕ್ಕುಗಿರಿ ಅವನಿಗೆ ಹೇಳಿದ್ರಲ್ವಾ. ನಗರಸಭೆ ಫಂಡ್ಗಳು ಎಷ್ಟೆಷ್ಟಿದಾವೆ. ನಾವು ಒಬ್ಬರು ಜನಪ್ರತಿನಿಧಿ, ನಾವು ಕೌನ್ಸಿಲರ್ಗಳು, ನಾವು ಗೆದ್ದಿದೀವಿ, ವೋಟ್ ಹಾಕ್ಸ್ಕೊಂಡೇ ಗೆದ್ದಿದೀವಿ. ನಮ್ಮನ್ನು ಕರಿಯಕ್ಕೆ ಅವ್ರಿಗೆ ಹೇಳ್ರಿ ಅಷ್ಟೇ ನಾವು ಕೇಳೋದು. ನಾವು ಬೇರೆ ಆಮೇಲೆ ನಾವು ಸಣ್ಣತನ ತೋರ್ಸಕ್ ಬಂದಿಲ್ಲ ಸರ್. ಕೆಲಸ ಮಾಡಿ ಇಂದಿರಾ ಕ್ಯಾಂಟೀನ್ ತಗೊಂಡು ಹಾಕಿ, ನಮಗೇನಿಲ್ಲ, ನಮಗೆ ಒಳ್ಳೇದೇ ಅಲ್ವಾ. ಆದ್ರೆ ಎಲ್ಲಾ ಜನಗಳಿಗೆ ಅನುಕೂಲ ಆಗ್ತದೆ. ಎರಡು ಸಮಸ್ಯೆ ಹೇಳಿದ್ರೆ, ಎರಡು ಸಮಸ್ಯೆ ನಾನು ಉತ್ತರ ಹೇಳ್ತೀನಿ. ಒಂದೇನು ನಾನು ಕೇಳ್ತೀನಿ, ಹೇಳ್ಬಿಡಿ. ಎಂಪಿನ ಪೂಜೆ ಕರೆದಿಲ್ಲ, ಪೂಜೆ ಮಾಡ್ತಾ ಇದ್ರ ಅವ್ರು ಏನ್ ಮಾತಾಡ್ತಾರೆ ಮಾತಾಡಿರ್ರಿ. ನಮಗೂ ಎಂಪಿ ಕ್ಷೇತ್ರಕ್ಕೆ ಎಂಪಿ ಅಲ್ವಾ. ಎಂಪಿ ಅವ್ರನ್ನ ಪೂಜೆಗೆ ಬರಬೇಡ್ರಿ ಅಂತ ನಾನೆಲ್ಲಾದ್ರೂ ಹೇಳಿದ್ದೀನ? ನಾನು ಲೆಟ್ರು ಬರ್ದಿದ್ದೀನ? ಎಲ್ಲಾದ್ರೂ ಬರ್ದಿದ್ದೀನ? ಇಲ್ಲ ಬ್ಯಾರಿಕೇಡ್ ಹಾಕ್ಸಿದೀವ? ಎಂಪಿ ಬರೋದ್ ಬೇಡ, ಬಿಜೆಪಿ ಬರೋದ್ ಬೇಡ, ದಳದವ್ರು ಬರೋದ್ ಬೇಡ ಅಂತ ಬ್ಯಾರಿಕೇಡ್ ಹಾಕ್ಸಿದೀನ? ಅಧಿಕಾರಿಗಳು ಕರಿಬೇಕಾಯ್ತು, ಕರೆದಿಲ್ಲ ಅಲ್ವಾ. ಅಧಿಕಾರಿಗಳಿಗೆ ಅವ್ರ ಅನುದಾನ ಸೆಂಟ್ರಲ್ ಗೌರ್ಮೆಂಟ್ ನೀವು ಯಾವ್ದು ಹೇಳ್ತಾ ಇದ್ದೀರಾ, ಆ ಅನುದಾನ ನಾವು ಕೊಟ್ಟಿದೀವಿ. ನಮ್ಮ ಕೇಂದ್ರ ಸರ್ಕಾರದ ಅನುದಾನ ನಮ್ಮ ಎಂಪಿ ಕರೆದಿರ ಮಾಡ್ತಾ ಇದ್ದೀರಾ. ಇದ್ರ ಬಗ್ಗೆ ಅಧಿಕಾರಿಗಳ ಮೇಲೆ ಏನಾದ್ರು ಶಿಷ್ಟಾಚಾರದ ಕ್ರಮ ತಗೊಳ್ರಿ ಅಂತ ಅಲ್ಲಿ ನೀವು ಪತ್ರ ಕೊಟ್ಟು, ಎಂಪಿ ಪತ್ರ ಕೊಡ್ತಿರೋ, ನೀವು ಪತ್ರ ಕೊಡ್ತಿರೋ, ಅಧಿಕಾರಿಗಳು ಕ್ರಮ ಮಾಡಿಸಿ. ಕೇಳ್ರಿ ಒಂದ್ ನಿಮಿಷ, ನೀವು ಕ್ರಮ ಮಾಡಿಸಿ. ಅದ್ ಬಿಟ್ಬಿಟ್ಟು ಕೆಲಸ ಪೂಜೆ ಮಾಡತ್ತ ಇಂತ ಸಣ್ಣತನ ತೋರಿಸ್ಬಾರ್ದ್ರಿ.
ಕೆಲಸ ಬೇಗ ಮಾಡಿ ಅಂತ ಹೇಳಿದ್ರು. ಯಾರು ಮಾತಾಡಿ ಒಂದು ಈಗ ದಿನನಿತ್ಯ ಪೂಜೆ ಮಾಡ್ತಾ ಇರ್ತೀನಿ. ಸೆಂಟ್ರಲ್ ಗೌರ್ಮೆಂಟ್ ಅಲ್ಲ, ರಾಜ್ಯ ಸರ್ಕಾರ ನಂದನುದಾನ ಮಾಡ್ತೀನಿ, ರಾಜ್ಯ ಸರ್ಕಾರ ಮಾಡ್ತೀನಿ, ಸ್ಪೆಷಲ್ ಗ್ರಾಂಟ್ ಮಾಡ್ತೀನಿ. ಕೇಳಿಸ್ಕೊಳ್ಳೋ ತಾಳ್ಮೆ. ದಿನ MP ಬರ್ಲಿ ಪೂಜೆಗೆ ಬರ್ಲಿ, ನನ್ನ ಜೊತೆ ನಂದು ತಕರಾರು ಇಲ್ಲ, ಆಯ್ತಾ? ಅವರು ನನ್ನ ಪೂಜೆ ಕರೀಲಿ, ನಾನು ಬರ್ತೀನಿ. ಮೊನ್ನೆ ಯಾವ್ದೋ ಬಸ್ ಸ್ಟ್ಯಾಂಡ್ ಇನ್ನೊಂದು 2-3 ಸಾರಿ ಪೂಜೆ ಮಾಡಿರ್ಬೇಕು ನಾನು ಗಮನಕ್ಕೆ ತಂದಾಗ. ನಂದು ಅವ್ರು ಪೂಜೆ ಮಾಡಿದ ಜಾಗ ಅಲ್ಲ, ಸ್ಟೇಟ್ ಗೌರ್ಮೆಂಟ್ ಸರ್ಕಾರದ ಜಾಗ. ನಾನು ನನ್ನ ಕಾರ್ಯಕರ್ತರು ಲೀಡರ್ ಕೊಟ್ಬಿಟ್ಟು ತೋರಿಸ್ಬೋದಿತ್ತಲ್ಲ, MP-ನ MLA ಬಿಟ್ಬಿಟ್ಟು ಪೂಜೆ ಮಾಡ್ತಾವ್ರೆ ಅಂತ ಹೇಳಿ. ಅವರು ಅನುಕೂಲಕ್ಕೆ ತಕ್ಕಂತೆ ಅವ್ರು ಮಾಡ್ತಾವ್ರೆ. ಅವರು ನಮ್ಮ ಬಗ್ಗೆ ಗೌರವ ಇಟ್ಟು ಕರೆದಿದ್ರೆ ನಾನು ಹೋಯ್ತಿದ್ದೆ, ಕರೆದಿಲ್ಲ, ನೀವು ಮಾಡಿ. ನನ್ಕೊಂಡು ಡಿಸ್ಟರ್ಬ್ ಮಾಡಿದ್ನ? ನನ್ನ ಹತ್ರ ಕಾರ್ಯಕರ್ತರು ಇಲ್ವಾ, ಲೀಡರ್ ಇಲ್ವಾ? ನಾವು ಹಿಂಗೆ ಬೋರ್ಡ್ ಇಟ್ಕೊಂಡ್ಬಿಟ್ಬಿಟ್ಟು ನಮ್ಮ MLA ಬಿಟ್ಟು ಮಾಡ್ತಾವ್ರೆ. ಪ್ರೈವೇಟ್ ಜಾಗದಲ್ಲಿ ಮಾಡಿದ್ರೆ ನಾನು ಕೇಳಲ್ಲ. ಅವ್ರು ಪೂಜೆ ಮಾಡಿರೋ ಜಾಗ ಎಲ್ಲ ರಾಜ್ಯ ಸರ್ಕಾರದ ಪಂಚಾಯತಿ ಸ್ವತ್ತುಗಳು. ಪಂಚಾಯತಿ ಸ್ವತ್ತಿಗೆ ಲೋಕಲಲ್ಲಿ ಯಾರು ಅಥಾರಿಟಿ, ಸರ್ಕಾರ ಪ್ರತಿನಿಧಿ, MLA. ನಾನು ಬಿಟ್ಟು ಮಾಡಿದಾಗ ನಾನು ನನ್ನ ಕಾರ್ಯಕರ್ತರು ನಾನು ಮಾತಾಡೋದ್ನ? ನೋಡ್ರಿ, ಅವರೇ ಜನಪ್ರತಿನಿಧಿ ಅಲ್ಲ, ಅವ್ರ ಪ್ರತಿನಿಧಿ ಅಲ್ಲ. ನಾನು ಯಾವುದೇ ನಮ್ಮ ಪಕ್ಷ ಪಂಚಾಯತಿ ಬಾಡಿನೂ ಇದೆ. ಬೇರೆ ಬೇರೆ ವಾರ್ಡ್ಗಳಲ್ಲಿ ಕೆಲಸ ಮಾಡಬೇಕಾದ್ರೆ ನಿಮ್ಮ JDS BJP ಲೀಡರ್ಗಳು ಸದಸ್ಯರು ಇದ್ದಾಗ ನಾನು ಅವ್ರಿಗೆ ಏನು ಗೌರವ ಕೊಟ್ಟಿದ್ದೀನಿ ಅಂತ ಅವ್ರು ಕರೆದು ಕೇಳಿ, ಅವ್ರಿಗೆ ಹಿಡಿದು ಗುದ್ಲಿ ಹಿಡಿಸ್ತೀನಿ. ನನ್ನ ಹತ್ರ ಯಾವುದೂ ಆ ಥರದ್ದು ಇಲ್ಲ. ನೀವು ಬಂದು ಗುದ್ಲಿ ಪೂಜೆಗೆ ಅವ್ರು ಬಂದರೆ ನಾನು ಸ್ವಾಗತ ಮಾಡ್ತೀನಿ MP-ನ. ಹಂಗಂತ ಬಿಟ್ಬಿಟ್ಟು ನೀವು ಅಧಿಕಾರಿ ಕರೆದಿಲ್ವ, ಅವ್ನಿಗೇನು ಶಿಷ್ಟಾಚಾರದ ಪ್ರಕಾರ ನೀವು ಕ್ರಮ ತಗೋಬೇಕು, ಅದನ್ನ ಮಾಡಿ, ನಂದೇನು ತಕರಾರು ಇಲ್ಲ. ಇದು ಪೂಜೆ ಮಾಡೋ ಜಾಗದಲ್ಲಿ ಬಂದು ಬೋರ್ಡ್ ಇಟ್ಕೊಳ್ಳೋದು ಅದು ಒಂದು ಅರ್ಥಪೂರ್ಣವಾಗಿರುವಂಥದ್ದಲ್ಲ. ದಿನ ನಾನು ನನ್ನ ಕ್ಷೇತ್ರದಲ್ಲಿ ನೋಡಿ ಇನ್ನೂ 200-250 ಕೋಟಿ ಪೂಜೆ ಮಾಡ್ಬೇಕು ಇನ್ನೊಂದು 2-3 ತಿಂಗಳಲ್ಲಿ. ದಿನ ಬರ್ದಿದ್ರಿ MP ಅವ್ರ ಜೊತೆ ಕರ್ಕೊಂಡು ಪೂಜೆ ಮಾಡ್ತೀನಿ ರೀ. ನನ್ನ ಅನುದಾನ ಕೇಂದ್ರ ಸರ್ಕಾರದ್ದು ಅಂತ ಕೇಳ್ತಾ ಇದ್ರೆ ನೀವು, ರಾಜ್ಯ ಸರ್ಕಾರದ ಜಾಗದಲ್ಲಿ ಪೂಜೆ ಮಾಡಿದಾಗ ನಾನು ಬಂದು ಕೇಳಲ್ಲ, ಅದ್ರ ಅವಶ್ಯಕತೆ ಇಲ್ಲ. ಈಗ ಅವರು MLA ಕರಿಬೇಕು ಅನ್ನೋದು ಗೌರವ ಅವ್ರಿಗಿದ್ದಾಗ ನಾನು ಕರೆದಿದ್ರೆ ನಾನು ಹೋಯ್ತೀನಿ. ಇವತ್ತು ಅಧಿಕಾರಿಗಳು ನಮ್ಮ ನಗರಸಭೆ ಸದಸ್ಯರು ಅಧ್ಯಕ್ಷರು ಗೊತ್ತಿದ್ದು ಮಾಡೋರು ಗೊತ್ತಿದ್ದು ಮಾಡೋರು ಪೂಜೆ ಫಿಕ್ಸ್ ಮಾಡವ್ರೆ, ನನಗೆ ಮಾಹಿತಿ ಕೊಟ್ಟವ್ರೆ, ಬಂದಿದ್ದೀನಿ. ಸಂತೋಷ. ಒಂದ್ ನಿಮಿಷ ಕೇಳಿ. ದಿನ ಬೆಳಿಗ್ಗೆ ಆದ್ರೆ MP-ಅವ್ರಿಗೂ ಹೇಳ್ಬಿಡಿ, ನನಗೂ ಸಿಕ್ತಾಗ ಹೇಳ್ತೀನಿ ಸರ್, ನಾನು ಪೂಜೆ ಮಾಡಿದಾಗ ತಾವೇನಾದ್ರು ಫ್ರೀ ಆಗಿದ್ದಾಗ ದಿನ ಪೂಜೆ ಮಾಡ್ತಾ ಇರ್ತೀನಿ. ಅವ್ರಿಗೂ 8 ಕ್ಷೇತ್ರ ಗೊತ್ತವೆ, ದಿನ ಬರೋಕ್ಕಾಗಲ್ಲ. ಅವ್ರು ಯಾವಾಗ ಬಂದ್ರು ಸ್ವಾಗತ, ಆಯ್ತಾ? ಅದು ಬಿಟ್ಬಿಟ್ಟು ಇಲ್ಲಿ ನಾನು ಪೂಜೆ ಮಾಡಕ್ ಬಂದಾಗ ನೀವು ಎಲ್ಲ ಗೊತ್ತಿರೋರು ತಿಳಿದಿರೋರು ನಮಗೆ ಕೆಲವೊಂದು ವಿಚಾರದಲ್ಲಿ ಸಜೆಷನ್ ಮಾಡ್ಬೇಕಾಗಿರೋದು ಹಿಡಿದ್ರೆ ಏನಂತ ಆಯ್ತು. ಇದೇ ಕೆಲಸ ನಮ್ಮ ಮೊನ್ನೆ 8 ದಿವಸದಿಂದ MP ಪೂಜೆ ಮಾಡೋಕೆ ಬಂದು ನನ್ನ ಹತ್ರ ಕಾರ್ಯಕರ್ತರು ಲೀಡರ್ ಇಲ್ವಾ, ಕರೆದಿಲ್ಲ ಅಂತ ಇಡಿಸಿದ್ರೆ ಅದು ನನಗೆ ಗೌರವನಾ? ಹೇಳ್ರಿ ನೀವೇ. ತಾವೇನು ಹೇಳಿದ್ರ, ನಾನು ಪೂಜೆ ಮಾಡಬೇಕಾದ್ರೆ ಏನು ಯಾರಿಗೂ ತಿಳಿದಂತೆ ಪೂಜೆ ಮಾಡಿಲ್ಲ. ನಾವು ಕೇಳ್ತಾ ಇರೋದು ಒಂದೇ ಪ್ರಶ್ನೆ, ನಗರಸಭೆ ಫಂಡ್ ಯಾವುದು, MP ಫಂಡ್ ಯಾವುದು, MLA ಫಂಡ್ ಯಾವುದು, ಬೋರ್ಡ್ ಹಾಕಿ ಅನ್ನೋದು ಒಂದು. ಎರಡನೇದು, ಈ ಕಮಿಷನರ್ ಆದವರು ಅವ್ರಿಗೆ ಜ್ಞಾನ ಇಲ್ವಾ? ನಿಮಗಂತೂ ಪಾಪ ಗೊತ್ತಾಗಲ್ಲ. ನೀವು ತಾಳ್ಮೆದ ಕೇಳಲಿಲ್ವಾ? ಒಂದು ನಿಮಿಷ ಮಾತಾಡ್ತಾರೆ. ನೋಡ್ರಿ ಸುನೀಲ್ ಮೋಡವ್ರೆ, ಹೇಳಿ ಸರ್. ನಗರಸಭೆ ಅಧಿಕಾರಿಗಳ ಬಗ್ಗೆ ಇರ್ಬೋದು, ನಗರಸಭೆ ಸದಸ್ಯರ ಬಗ್ಗೆ ಇರ್ಬೋದು, ನನ್ನ ಹತ್ರ 100 ಜನ ಕಂಪ್ಲೇಂಟ್ ಮಾಡ್ತಾರೆ. ಕೇಳ್ರಿ ಇಲ್ಲಿ ಪೂರ್ತಿ ಏನಂತ ಮಾಡ್ತಾರೆ. ಒಂದು ಪಿಟ್ಗೆ ಹೊಡಿಬೇಕು ಅಂದ್ರೆ 50,000 ಕೊಡ್ಬೇಕು, ಒಂದು ವಾಟರ್ ಕನೆಕ್ಷನ್ ತಗೋಬೇಕು ಅಂದ್ರೆ 25,000 ಕೊಡ್ಬೇಕು, ಒಂದು ಬೋರ್ ಕೊರಿಬೇಕು ಅಂದ್ರೆ ಅದು ಲೀಡರ್ ಹೆಸರುಗಳು ಹೇಳಲ್ಲ. ಅದತ್ರ ಬಂದಾಗ ನಗರಸಭೆ ಮೆಂಬರ್ಗಳು ಮರ್ಯಾದೆ ಹೋಗ್ಬಾರ್ದು ಅಂತ ನಿಮ್ಮ ಪಾರ್ಟಿ ಮೆಂಬರ್ಗಳು ಗೌರವ ಹುಡ್ತಿರೋದು ನಾನ್ರಿ. ನಮ್ಮ ನಗರಸಭೆ
ಅಂತ ನನ್ನ ಪಾರ್ಟಿ ಯಾರು ಮಾಡ್ತಾ ಇಲ್ಲ, ನಾನು ಮಾಡ್ತಾ ಇಲ್ಲ. ಹೇಳ್ರಿ ಒಂದು ನಿಮಿಷ. ನೀನು ಅಲ್ಲ, ಎನ್ಡಿಎಲ್ಲಿ ಅಪ್ರೂವಲ್ ಮಾಡೋದ್ರಿಂದ ಹಿಡಿದು ಎಲ್ಲಾದ್ರಲ್ಲೂ ಇದೆ. ಅದೊಂದೇ ಅಲ್ಲ, ಸುನೀಲಣ್ಣ ಈ ಕಡೆ ಫೋಕಸ್. ಫೋಟೋ ಹಾಕೊಂಡಿರೋದ್ರೆ ನಾರಾಯಣ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಂ ರಘುನಾಥಾಯ ನಾಥಾಯ ಸೀತಾಪತಯೇ ನಮಃ. MLA ಬಂದವರ ಮುಂಚೆ ಇರ್ಬೇಕು ತಾನೆ ಅವರು ಅಧಿಕಾರಿಗಳು. ಅವ್ರಿಗೆ ಕಾಮನ್ ಸೆನ್ಸ್ ಇಲ್ವಾ? ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.